ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಚಾನಲ್ಗೆ ಸುಸ್ವಾಗತ. ಈ ಸಲ ನಾವು ಬಂದಿರೋದು ಆರ್ ಟಿ ನಗರಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಚೆಕ್ ಮಾಡೋಕ್ಕೆ. ಸೊ ಕಸ್ಟಮರ್ದು ಕಂಪ್ಲೇಂಟ್ ಇದ್ದು ನಮಗೊಂದು 2 ಮಿನಿಟ್ಸ್ ಮಾತ್ರ ವಾಟರ್ ಬರುತ್ತೆ ಪ್ರೆಷರಾಗಿ, ಹಂಗೆ ಡೌನ್ ಆಗುತ್ತೆ, ಹಂಗೆ ಫುಲ್ ಸ್ಟಾಪ್ ಆಗಿಬಿಡುತ್ತೆ. ಸರಿ, ಮೋಟರ್ ಆನ್ ಮಾಡಿಬಿಟ್ಟು ನೋಡೋಣ ಒಂದ್ಸಲ ವಾಟರ್ ಯಾವ ಥರ ಬರ್ತಿದೆ ಅಂತ ಚೆಕ್ ಮಾಡಿದ್ವಿ. ಸೊ ನೀವು ಕೂಡ ನೋಡ್ತಿರ್ಬೋದು, ವಾಟರ್ ಫುಲ್ ಪ್ರೆಷರಾಗೇ ಬರುತ್ತೆ, ಆಮೇಲೆ ಹಂಗೆ ಡೌನ್ ಆಗುತ್ತೆ, ಆಮೇಲೆ ಫುಲ್ ಸ್ಲೋ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಬಟ್ ಮೋಟ್ರ್ ಆಫ್ ಆಗೋಲ್ಲ. ಸರಿ ಆಯಿತು, ಒಂದು ಸಲ ಕ್ಯಾಮ್ರಾ ಸ್ಕ್ಯಾನಿಂಗ್ ಚೆಕ್ ಮಾಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ನಾವು ಕ್ಯಾಮ್ರಾ ಬಿಟ್ಟು ನೋಡಿದಾಗ ನಮಗೆ 160 ಫೀಟ್ಗೆ ಒಂದು ಡ್ರೈ ಗ್ಯಾಪ್ ಸಿಕ್ಕಿದೆ. ಮುಂಚೆ ಆ ಜಾಗದಲ್ಲಿ ನೀರು ಬರ್ತಿತ್ತು, 8% ಈಗ ನೀರಲ್ಲಿಂದ ಬರ್ತಾಯಿಲ್ಲ. ಸೊ ಸ್ಟಾಪ್ ಆಗಿದೆ, ಅದಕ್ಕೆ ಡ್ರೈ ಗ್ಯಾಪ್ ಅಂತಾರೆ. ಸೊ ಹಂಗೆ ನಾವು ಕೆಳಗಡೆ ಬಿಟ್ಟು ನೋಡಿದಾಗ ನಮಗೆ ಒಂದು 280 ಫೀಟ್ಗೆ ವಾಟರ್ ಲೆವೆಲ್ ಸಿಕ್ಕಿದೆ. ನಮಗೆ ಮೇಲ್ಗಡೆ ಅವ್ರಿಗೆ ಮಿನಿಮಮ್ 3 ಸೋರ್ಸಸ್ ಇತ್ತು, ಅದು ಎಲ್ಲ ಸೋರ್ಸಸ್ ಡ್ರೈ ಆಗಿಬಿಟ್ಟಿದೆ. 8% ಯಾವುದು ಮೇಲ್ಗಡೆಯಿಂದ ನೀರು ಬರ್ತಾಯಿಲ್ಲ ಅವ್ರಿಗೆ, ಯಾವ ವಾಟ್ರ್ ಕೂಡ ಮೇಲಿಂದ ಬರ್ತಾಯಿಲ್ಲ, ಎಲ್ಲ ಸೋರ್ಸಸ್ ಡ್ರೈ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಅವ್ರಿಗೆ ಸಿಗ್ತಿರೋದು ಸೀಪೇಜ್ ವಾಟ್ರು. ಕೆಲವೊಂದು ಸಲ ಏನಾಗುತ್ತೆ, ಅಕ್ಕಪಕ್ಕ ಬೋರ್ ಹೊಡೆದಾಗ ಮೇ ಬಿ ಅದರಿಂದ ವಾಟರ್ ಅವ್ರಿಗೆ ಡೌನ್ ಆಗಿರ್ಬೋದು. ಅವ್ರ ಕೆಲವೊಂದು ಸಲ ಏನಾಗುತ್ತೆ, ಸಮ್ಮರ್ ಸೀಸನ್, ಈ ಬೇಸಿಗೆ ಕಾಲ ಇದ್ದಾಗ ಏನಾಗುತ್ತೆ, ಆವಾಗ ಕೂಡ ನಿಮಗೆ ವಾಟರ್ ಕಮ್ಮಿ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಏನು ಮಾಡಬೇಕು, ಸ್ವಲ್ಪ ಮೋಟ್ರನ್ನ ನೋಡ್ಕೊಂಡು ಯೂಸ್ ಮಾಡಬೇಕು. ಇಲ್ಲಾಂದರೆ ನೀರು ಇಲ್ದಿರ ನಾವು ಮೋಟ್ರ್ ಓಡಿಸ್ಬಿಟ್ರೆ ಮೋಟ್ರ್ ನಿಮಗೆ ಸುಟ್ಟೋಗುತ್ತೆ, ಇಲ್ಲಾಂದರೆ ಪಂಪ್ ಸೀಸ್ ಆಗಿಬಿಡುತ್ತೆ, ಏನಿಲ್ಲ ಅಂದರೂ ಸುಮ್ಮನೆ ರಿಪೇರಿ ಬಂದುಬಿಡುತ್ತೆ ನಿಮಗೆ. ಆಮೇಲೆ ನಮಗೆ ಒಂದು 280 ಫೀಟ್ಗೆ ನಮಗೆ ವಾಟರ್ ಸಿಕ್ಕಿತ್ತು. ನೀವು ಕೂಡ ನೋಡ್ತಿರ್ಬೋದು ಆ ವಾಟರ್ ಲೆವೆಲ್. ನಾವು ಮೋಟ್ರ್ ಆನ್ ಮಾಡಿಕೊಂಡೇ ನಾವು ಚೆಕ್ ಮಾಡ್ತಾಯಿದ್ವಿ ವಾಟರ್ ಇದೆಯಾ ಇಲ್ವಾ ಅಂತ. ಸೊ ಆಲ್ಮೋಸ್ಟ್ ನಮಗೆ ವಾಟರ್ ತುಂಬ ಡೌನ್ ಇತ್ತು. ನಮಗೆ 280 ಫೀಟ್ಗೆ ವಾಟರ್ ಸಿಕ್ಕಿದೆ, 290 ಫೀಟ್ಗೆ ಮೋಟ್ರ್ ಸಿಕ್ಕಿದೆ, ನೀವು ಕೂಡ ನೋಡ್ತಿರ್ಬೋದು. ಸೊ ಸದ್ಯಕ್ಕೆ ಬೋರಲ್ಲಿ ನೀರಿಲ್ಲ. ಸೊ ಕಸ್ಟಮರ್ ಕೂಡ ನಾವು ಅದೇ ಹೇಳಿದ್ದೀವಿ, ರೇನಿ ಬರೋವರೆಗೂ ವೆಯ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.